ನಮಸ್ಕಾರ ಬಿಗ್ ನ್ಯೂಸ್ಗೆ ಸ್ವಾಗತ ನಾನು ರೋಹಿಣಿ ಈಗ ಹೆಡ್ಲೈನ್ಸ್ ಬಿಜೆಪಿ ಅಧಿಕಾರಾವಧಿ ಜೂನ್ 3ಕ್ಕೆ ಮುಕ್ತಾಯವಾಗಲಿದೆ ಮಾರ್ಚ್ ಮೊದಲ ವಾರದಲ್ಲಿ ಎಲೆಕ್ಷನ್ ಸಾಧ್ಯತೆ ಇದೆ ಆಂಧ್ರ ಒಡಿಶಾ ಸಿಕ್ಕಿಂ ಅರುಣಾಚಲಕ್ಕೂ ಚುನಾವಣೆ ನಡೆಯಲಿದೆ ಭಾಷಣದ ನಡುವೆಯೇ ಪರಂ ಕೆಂಡಾಮಂಡಲರಾಗಿದ್ರು ಕಾರ್ಯಕರ್ತನ ಕೈಯನ್ನು ಜೋರಾಗಿ ಹಿಂದಕ್ಕೆ ತಳ್ಳಿದ್ರು ಏನು ನನಗೆ ಚೀಟಿ ಕೊಡ್ತೀಯೇನಯ್ಯ ಅಂತ ಗದರಿಸಿದ್ರು ಪ್ರಿಯಾಂಕಾ ಅಲಿಯಾಸ್ ಪ್ರಿಯಾ ಡಾನ್ ಸಿಕ್ಕಿಬಿದ್ದಿದ್ದಾಳೆ ಡ್ರಗ್ಸ್ ಮಾಫಿಯಾದಲ್ಲಿ ದೊಡ್ಡ ಮಟ್ಟದ ಹವಾ ಎಬ್ಬಿಸಿದ್ದಾಳೆ ಪಡ್ಡೆ ಹುಡುಗರ ನಶೆ ಏರಿಸಿ ಹಾಟ್ ಫೇವರೇಟ್ ಆಗಿದ್ದಾಳೆ ಮೂರು ತಿಂಗಳ ಹಿಂದೆ ಕೆಲಸಕ್ಕೆ ಬಂದಿದ್ದ ಪ್ರತಿದಿನ ಎಚ್ಎಂ ಕಿರುಕುಳ ಕೊಡ್ತಾರಂತ ಆರೋಪಿಸಿದ ಬಿಇಒ ಕಚೇರಿಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಲೋಕಸಭಾ ಚುನಾವಣೆ ನಡೆಯಬಹುದು ಅನ್ನೋ ವರದಿಯೊಂದು ಹೊರಬಿದ್ದಿದೆ ಅಲ್ಲದೆ ಸದ್ಯದಲ್ಲೇ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಲಿದೆ ಅಂತ ತಿಳಿದು ಬಂದಿದೆ ಸದ್ಯ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಅಧಿಕಾರಾವಧಿ ಜೂನ್ 3ಕ್ಕೆ ಮುಕ್ತಾಯವಾಗಲಿದೆ ಹೀಗಾಗಿ ಆಂಧ್ರಪ್ರದೇಶ ಒಡಿಶಾ ಸಿಕ್ಕಿಂ ಹಾಗೂ ಅರುಣಾಚಲ ಪ್ರದೇಶ ವಿಧಾನಸಭಾ ಚುನಾವಣೆ ಜೊತೆ ಲೋಕಸಭಾ ಎಲೆಕ್ಷನ್ ನಡೆಯುವ ಸಾಧ್ಯತೆ ಇದೆ ಇನ್ನು ರಾಷ್ಟ್ರಪತಿ ಆಳ್ವಿಕೆ ಇರುವ ಜಮ್ಮು ಕಾಶ್ಮೀರದಲ್ಲೂ ಇದೇ ವೇಳೆ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದ್ದು ಕಳೆದ 2014ರಲ್ಲಿ 5 ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು ಈಗಾಗಲೇ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಭಾರತೀಯ ಜನತಾ ಪಾರ್ಟಿ ಹಾಗೂ ಕಾಂಗ್ರೆಸ್ ಚುನಾವಣೆಗಾಗಿ ಅದ್ದೂರಿ ತಯಾರಿಯಲ್ಲಿ ನಿರತರಾಗಿದ್ದು ಕೇಂದ್ರದಲ್ಲಿ ಆಡಳಿತ ಚುನಾವಣೆ ಹಿಡಿದುಕೊಳ್ಳುವ ನಿಟ್ಟಿನಲ್ಲಿ ಮಗ್ನವಾಗಿವೆ ಇದೇ ವೇಳೆ ಲೋಕಸಭೆ ಚುನಾವಣೆಯು ಏಪ್ರಿಲ್ 7ರಿಂದ ಮೇ 17ರವರೆಗೆ ನಡೆಯಲಿದೆ ಎಂಬ ಸುಳ್ಳು ಮಾಹಿತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಡುತ್ತಿದ್ದು ಈ ಬಗ್ಗೆ ತನಿಖೆ ಕೈಗೊಳ್ಳುವಂತೆ ಚುನಾವಣಾ ಆಯೋಗ ದೆಹಲಿ ಪೊಲೀಸರಿಗೆ ದೂರು ನೀಡಿದೆ ನ್ಯೂಸ್ ಬ್ಯೂರೋ ಸಮಗ್ರ ಸುದ್ದಿ ಕಾಲೇಜ್ ಹುಡುಗ ಹುಡುಗಿಯರನ್ನ ತಮ್ಮ ಮೈಮಾಟದಿಂದ ಮರಳು ಮಾಡುತ್ತಿದ್ದ ಗಾಂಜಾ ಮಾರಾಟದ ಗ್ಯಾಂಗ್ ಒಂದನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪ್ರಿಯಾಂಕಾ ಅಲಿಯಾಸ್ ಪ್ರಿಯಾ ಡಾನ್ ಮತ್ತು ಆಕೆಯ ಪ್ರಿಯತಮ ಸೇರಿ 3 ಜನರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಅರೆಸ್ಟ್ ಮಾಡಲಾಗಿದೆ ಹೌದು ಪ್ರಿಯಾ ಡಾನ್ ಕುತ್ತಿಗೆ ಭಾಗದಲ್ಲಿ ತಾನು ಮಾರಾಟ ಮಾಡುವ ಗಾಂಜಾ ಟ್ಯಾಟೂ ಹಾಕಿಸಿಕೊಂಡಿದ್ದಾಳೆ ಪ್ರಿಯಾಂಕಾ ಅಲಿಯಾಸ್ ಪ್ರಿಯಾ ಡಾನ್ ಮೂಲತಃ ಬೆಳಗಾವಿ ನಗರ ನಿವಾಸಿಯಾಗಿರುವ ಈಕೆ ಸದ್ಯ ಡ್ರಗ್ಸ್ ಮಾಫಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹವಾ ಎಬ್ಬಿಸಿದ್ದಾಳೆ ಈ ಪ್ರಿಯಾ ಡಾನ್ ಬೆಳಗಾವಿಯಲ್ಲಿ ಹುಡುಗರಿಂದ ಹಿಡಿದು ಹೈಸ್ಕೂಲ್ ವಿದ್ಯಾರ್ಥಿಗಳು ಮೆಡಿಕಲ್ ಇಂಜಿನಿಯರ್ ಓದುತ್ತಿರುವ ಯುವಕ ಯುವತಿಯರಿಗೂ ಗೊತ್ತು 24 ವರ್ಷದ ಈಕೆ ಸದ್ಯ ಮಾದಕ ರಾಣಿಯಾಗಿ ಪಡ್ಡೆ ಹುಡುಗರ ನಶೆ ಏರಿಸಿ ಯುವಕರ ಹಾಟ್ ಫೇವರೇಟ್ ಆಗಿದ್ದಾಳೆ ಅಷ್ಟಕ್ಕೂ ಈ ಮಾದಕ ವಸ್ತುಗಳ ಮಾರಾಟ ದಂಧೆಯನ್ನ ಈಕೆ ಒಬ್ಬಳೇ ಮಾಡುತ್ತಿಲ್ಲ ಇವಳ ಜೊತೆಗೆ ಪ್ರಿಯತಮ ನಜೀಮುದ್ದೀನ್ ಕೂಡ ಭಾಗಿಯಾಗಿದ್ದ ಈ ಇಬ್ಬರ ಜೊತೆಗೆ ಇನ್ನು 4 ಜನರ ಗ್ಯಾಂಗ್ ಇದ್ದು ಕೆಲ ಯುವತಿಯರು ಕೂಡ ಇವರೊಂದಿಗಿದ್ದಾರೆ ಇನ್ನು ಈ ಗ್ಯಾಂಗ್ನ ಕೆಲಸ ಆರಂಭವಾಗುವುದೇ ಸಂಜೆ 6 ಗಂಟೆಯ ನಂತರ ಕಾಲೇಜು ಯುವಕ ಯುವತಿಯರಿಗೆ ಹೇಳಿದ ಜಾಗಕ್ಕೆ ಗಾಂಜಾ ಫೆನ್ನಿ ಸೇರಿದಂತೆ ಮಾದಕ ವಸ್ತುಗಳನ್ನು ಮುಟ್ಟಿಸುವ ದಂಧೆಯಲ್ಲಿ ಇವರು ತೊಡಗಿಕೊಂಡಿದ್ದರು ನಗರದ ಪ್ರತಿಷ್ಠಿತ ಕಾಲೇಜುಗಳಿಗೆ ಮುಲಾಜಿಲ್ಲದೆ ಒಳಹೋಗಿ ರಾಜಾರೋಷವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ರು ಈ ಗ್ಯಾಂಗ್ನ ಹೆಡೆಮುರಿ ಕಟ್ಟಲು ಎಸಿಪಿ ಭರಮನಿ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿದ ನಗರ ಪೊಲೀಸ್ ಆಯುಕ್ತರು ಸದ್ಯ ಪ್ರಿಯಾ ಡಾನ್ ಹಾಗೂ ಆಕೆಯ ಪ್ರಿಯತಮ ಸೇರಿ 3 ಜನರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಸೊ ಅದಕ್ಕೋಸ್ಕರನೇ ಈಗ ಇವಳ ಮೇಲೆ ಎಷ್ಟು ಪ್ರಕರಣಗಳಿದ್ದಾವೆ ಅಂತೇಳಿ ನನಗೆ ತಿಳಿದ ಪ್ರಕಾರ ಮಾಳಮಾರುತಿ ಮತ್ತು ರೂರಲ್ ಲಿಮಿಟ್ಸ್ನಲ್ಲಿ ಪ್ರಕರಣಗಳಿರಬೇಕು ಅದಕ್ಕೋಸ್ಕರ ಎಲ್ಲ ಪ್ರಕರಣಗಳನ್ನು ಒಟ್ಟು ಮಾಡಿಬಿಟ್ಟು ಸೊ ಅವಳ ಮೇಲೆ ಒಂದು ಗಡೀಪಾರಿಗೆ ಪ್ರಸ್ತಾವನೆಯನ್ನು ರೆಡಿ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ ಭೀಮಸೇನ್ ಕಾಂಬ್ಳೆ ಸಮಗ್ರ ಸುದ್ದಿ ಬೆಳಗಾವಿ ಬಿಜೆಪಿಯ ಆಪರೇಷನ್ ಕಮಲಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ತಲೆ ಕೆಡಿಸಿಕೊಂಡಿದ್ದಾರಾ ಜೊತೆಗೆ ಶಾಸಕರ ನಡೆಯಿಂದ ಹಿರಿಯ ಕಾಂಗ್ರೆಸ್ಸಿಗರು ಕೋಪಗೊಂಡಿದ್ದಾರಾ ಅಲ್ಲದೆ ಶಾಸಕರ ಮೇಲೆ ತೀರಿಸಿಕೊಳ್ಳಲಾಗದ ಸಿಟ್ಟನ್ನು ಬೇರೆಯವರ ಮೇಲೆ ಈ ನಾಯಕರು ತೀರಿಸಿಕೊಳ್ತಿದ್ದಾರಾ ಈ ಎಲ್ಲಾ ಪ್ರಶ್ನೆಗಳಿಗೆ ಬೆಂಗಳೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ತೋರಿಸಿದ ವರ್ತನೆ ನಿದರ್ಶನವಾಗಿದೆ ಅಷ್ಟಕ್ಕೂ ಏನಾಯಿತು ಈ ಸ್ಟೋರಿ ನೋಡಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಭಾಷಣದ ನಡುವೆಯೇ ರೇಗಿದ ಪ್ರಸಂಗ ನಡೆದಿದೆ ಕರ್ನಾಟಕ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಎಚ್ಕೆ ಪಾಟೀಲ್ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಷಣ ಮಾಡುವ ವೇಳೆ ಡಿಸಿಎಂ ಪರಮೇಶ್ವರ್ ಅವರ ಕೈಗೆ ಕಾರ್ಯಕರ್ತನೊಬ್ಬ ಚೀಟಿ ತಂದು ಕೊಟ್ಟಿದ್ದಾನೆ ಭಾಷಣ ನಿಲ್ಲಿಸುವಂತೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಚೀಟಿ ಬರೆದು ಕೊಟ್ಟಿದ್ರು ಸಮಯದ ಅಭಾವದಿಂದ ಭಾಷಣ ನಿಲ್ಲಿಸುವಂತೆ ಪರಮೇಶ್ವರ್ ಅವರಿಗೆ ದಿನೇಶ್ ಚೀಟಿಯಲ್ಲಿ ಸೂಚಿಸಿದ್ದರು ಇನ್ನು ಭಾಷಣದ ನಡುವೆ ಕಾರ್ಯಕರ್ತ ಚೀಟಿ ಕೈಗೆ ಇಡುತ್ತಿದ್ದಂತೆ ಪರಮೇಶ್ವರ್ ರೇಗಿದರು ಏನು ನನಗೆ ಚೀಟಿ ಕೊಡ್ತಿದೀಯನಯ್ಯ ಅಂತ ಚೀಟಿ ಕೊಡಲು ಬಂದಿದ್ದ ಕಾರ್ಯಕರ್ತನ ಕೈಯನ್ನು ಜೋರಾಗಿ ಹಿಂದಕ್ಕೆ ತಳ್ಳಿದರು ನಂತರ ಭಾಷಣ ಮುಗಿಸಿ ಪರಮೇಶ್ವರ್ ಹಾಗೆಯೇ ತೆರಳಿದರು ನ್ಯೂಸ್ ಬ್ಯೂರೋ ಸಮಗ್ರ ಸುದ್ದಿ
ಅತ್ತ ಕಾಂಗ್ರೆಸ್ನಲ್ಲಿ ಭಿನ್ನಮತದ ಬೆಂಕಿ ಕುದಿಯುತ್ತಿದ್ರೆ, ಇತ್ತ ಅವರದ್ದೇ ಪಕ್ಷದ ಶಾಸಕರು ಆಗಿರೋ ಸ್ಪೀಕರ್ ರಮೇಶ್ ಕುಮಾರ್ ಮಾತ್ರ ತಮ್ಮ ತೋಟದಲ್ಲಿ ಕುರಿ ಕೋಳಿ ಮೇಯಿಸಿಕೊಂಡು ಆರಾಮಾಗಿ ಕಾಲ ಕಳೆಯುತ್ತಿದ್ದಾರೆ. ಇನ್ನು ರಮೇಶ್ ಕುಮಾರ್ ಬೆಂಬಲ ವಾಪಸ್ ಪಡೆಯಲು ಬರಲಿದ್ದ ಶಾಸಕರ ಕೈಗೆ ಸಿಗದಂತೆ ತೋಟದ ಮನೆಯಲ್ಲಿ ಇದ್ದಾರಾ ಎನ್ನುವಂತಹ ಅನುಮಾನಗಳು ಹುಟ್ಟಿಕೊಂಡಿವೆ. ಕಾಂಗ್ರೆಸ್ನೊಳಗೆ ಭಿನ್ನಮತದ ಬೆಂಕಿ ಹೊತ್ತಿಕೊಂಡಿದೆ. ವಿಪಕ್ಷ ಬಿಜೆಪಿ ಆಪರೇಷನ್ ಕಮಲ ಮುಂದುವರೆಸಿದೆ. ಸದ್ಯ ಇದೆಲ್ಲದರ ನಡುವೆ ಸ್ಪೀಕರ್ ರಮೇಶ್ ಕುಮಾರ್ ಮಾತ್ರ ಯಾವುದೇ ಚಿಂತೆ ಇಲ್ಲದೆ ನಿರುಮ್ಮಳರಾಗಿದ್ದಾರೆ. ಅಂದಹಾಗೆ ಸ್ಪೀಕರ್ ರಮೇಶ್ ಕುಮಾರ್ ಕೋಲಾರದಲ್ಲಿರುವ ತಮ್ಮ ತೋಟದಲ್ಲಿ ಕುರಿ ಕೋಳಿ ಮೇಯಿಸಿಕೊಂಡು ಆರಾಮಾಗಿದ್ದಾರೆ. ಸದ್ಯ ತೋಟದಲ್ಲಿ ಕಾಲ ಕಳೆಯುತ್ತಿರುವ ಫೋಟೋಗಳು ಸಮಗ್ರ ಟಿವಿಗೆ ಲಭ್ಯವಾಗಿವೆ. ಇನ್ನು ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮದಲ್ಲಿ ಸ್ಪೀಕರ್ ರಮೇಶ್ ಕುಮಾರರ ತೋಟ ಇದೆ. ಸದ್ಯ ಅಲ್ಲಿ ತಮ್ಮ ಪತ್ನಿ ವಿಜಯಮ್ಮ ಅವರ ಜೊತೆ ಭೇಟಿ ನೀಡಿದ್ದ ರಮೇಶ್ ಕುಮಾರ್ ತಾವು ಸಾಕಿರುವ ಕುರಿ ಕೋಳಿಗಳ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದಿದ್ದಾರೆ. ಅಲ್ಲದೆ ದೊಣ್ಣಮೆಣಸಿನಕಾಯಿ ಫಸಲಿನ ಬೆಳೆ ಹೇಗೆ ಬಂದಿದೆ ಅನ್ನೋದರ ಕುರಿತು ಕುತೂಹಲದಿಂದ ವೀಕ್ಷಿಸಿದ್ದಾರೆ. ಇದೇ ವೇಳೆ ಕಳೆದ 2 ದಿನಗಳ ಹಿಂದೆ ಸಿದ್ದರಾಮಯ್ಯ ಹಾಗೂ ದೇವೇಗೌಡರೊಂದಿಗೆ ಮಾತುಕತೆ ನಡೆಸಿ ವಾಪಸ್ಸಾಗಿದ್ದ ಸ್ಪೀಕರ್ ಮತ್ತೆ ಬೆಂಗಳೂರಿನತ್ತ ತೆರಳಿರಲಿಲ್ಲ. ಹೀಗಾಗಿ ಬೆಂಬಲ ವಾಪಸ್ ಪಡೆಯಲು ಬರಲಿದ್ದ ಶಾಸಕರ ಕೈಗೆ ಸಿಗದಂತೆ ತೋಟದ ಮನೆಯಲ್ಲಿ ಇದ್ದಾರಾ ಎನ್ನುವಂತಹ ಅನುಮಾನಗಳು ವ್ಯಕ್ತವಾಗಿವೆ. ಒಟ್ನಲ್ಲಿ ನಾವಂತೂ ಕೂಲಾಗಿದ್ದೇವೆ ಎಂಬ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಬೆನ್ನಲ್ಲೇ ಸ್ಪೀಕರ್ ರಮೇಶ್ ಕುಮಾರ್ ಕೂಡ ತಾವೂ ಕೂಲಾಗಿರೋದನ್ನ ವಾಸ್ತವದಲ್ಲಿ ನಿರೂಪಿಸಿದ್ದಾರೆ. ರಾಮ್ ಚರಣ್, ಸಮಗ್ರ ಸುದ್ದಿ, ಶ್ರೀನಿವಾಸಪುರ. ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯವೋ ನೀರು ಅಷ್ಟೇ ಮುಖ್ಯ. ಆದರೆ ಆ ನೀರೇ ಸಿಗಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಗ್ರಾಮದಲ್ಲಿ ನಡೆದಿರೋ ಹೋರಾಟವೇ ನಿದರ್ಶನ. ಅಷ್ಟಕ್ಕೂ ಈ ಗ್ರಾಮದಲ್ಲಿ ಅಂಥದ್ದೇನು ನಡೆಯುತ್ತೋ ಅಂತೀರಾ? ನೀವೇ ನೋಡಿ. ಮಳವಳ್ಳಿ ತಾಲೂಕಿನ ಲಿಂಗಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಅಂಡನಹಳ್ಳಿ ಗ್ರಾಮದಲ್ಲಿ ಕಳೆದ 2-3 ವರ್ಷಗಳಿಂದಲೂ ಕುಡಿಯುವ ನೀರಿಗಾಗಿ ಹಾಹಾಕಾರ. ಹೀಗಾಗಿ ಇಲ್ಲಿನ ಜನರು ಹೈರಾಣಾಗಿದ್ದಾರೆ. ಸದ್ಯ ಈ ಗ್ರಾಮದ ಮಹಿಳೆಯರು ಕುಡಿಯುವ ನೀರು ಬೇಕೇ ಬೇಕು ಅಂತ ರೊಚ್ಚಿಗೆದ್ದು ಖಾಲಿ ಕೊಡ ಹಿಡಿದು ರಸ್ತೆ ತಡೆ ನಡೆಸಿದ್ರು. ಅಂದಹಾಗೆ ಚನ್ನಪಟ್ಟಣ ಹಾಗೂ ಹಲಗೂರು ಮುಖ್ಯ ರಸ್ತೆಯಲ್ಲಿ ಖಾಲಿ ಬಿಂದಿಗೆ ಇಟ್ಟು ಸುಮಾರು 100ರಿಂದ 150 ಮಹಿಳೆಯರು ಪ್ರತಿಭಟನೆ ಮಾಡಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ಮಹಿಳೆಯರು ನೀರಿಗಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ನಮ್ಮ ಸಮಸ್ಯೆ ನಿನ್ನೆ ಮೊನ್ನೆಯದಲ್ಲ, 2-3 ವರ್ಷದ್ದು. ನಮ್ಮ ಹೋಬಳಿಯಿಂದಲೇ ಬೆಂಗಳೂರು ಜನರಿಗೆ ಕುಡಿಯುವ ನೀರು ಸರಬರಾಜು ಮಾಡುತ್ತಾರೆ. ಅದು ನಮ್ಮ ರಸ್ತೆಯ ಮೂಲಕವೇ ಹೋಗುತ್ತದೆ. ಆದರೆ ನಮಗೆ ಮಾತ್ರ ನೀರಿಲ್ಲ. ಇದು ನಮ್ಮ ಪರಿಸ್ಥಿತಿ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಪಿಡಿಒ ಕೇಳಿದ್ರೆ ನಾನೇನು ಮಾಡಲಾಗಲ್ಲ, ಹೋಗಿ ತಹಶೀಲ್ದಾರ್, ಎಸಿ ಇಲ್ಲ ಜಿಲ್ಲಾಧಿಕಾರಿಯನ್ನ ಕೇಳಿ ಅಂತ ಹೇಳ್ತಾರೆ. ಹೀಗಾಗಿ ಇದ್ಯಾವ ನ್ಯಾಯ ಅಂತ ತಮ್ಮ ಅಳಲು ತೋಡಿಕೊಂಡ್ರು. ಸಂಕ್ರಾಂತಿ ಹಬ್ಬವನ್ನು ಎಷ್ಟು ಕಷ್ಟದಿಂದ ಮಾಡಿದ್ದೇವೆ ಅನ್ನೋದು ನಮಗೆ ಗೊತ್ತು. ಸದ್ಯ ಈ ಪ್ರತಿಭಟನೆ ಸಾಂಕೇತಿಕ ಅಷ್ಟೇ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕುತ್ತೇವೆ ಅಂತ ಮಹಿಳೆಯರು ತಿಳಿಸಿದ್ದಾರೆ. ಎಲ್ಲ ಕಂಪ್ಲೇಂಟ್ ಮಾಡ್ದು ಅವರು ತಹಸೀಲ್ದಾರ್ಗೆ ಹೋಗ್ರಿ, ಡಿಸಿ ಕೇಳ್ರಿ, ಎಸಿ ಕೇಳ್ರಿ, ಮಿನಿಸ್ಟ್ರಿ ಕೇಳ್ರಿ ಅಂತ ಕೇಳ್ತಾರೆ. ಮಿನಿಸ್ಟ್ರುಗಳು ಇದನ್ನ ಮುನ್ನೆಚ್ಚರಿಕೆ ವಹಿಸ್ಕೊಂಡು ನೀರಿಗೆ ಸೌಕರ್ಯ ಮಾಡಲಿಲ್ಲ ಅಂತ ಅಂದ್ರೆ ಇವತ್ತು ಸುಮ್ಮನೆ ಸ್ಟ್ರೈಕ್ ಮಾಡಿವಿ. ಸೋಮವಾರದಿಂದ ಪಂಚಾಯತಿಗೆ ಮುದ್ರೆ ಹಾಕ್ತಿವಿ. ಎಎನ್ ಲೋಕೇಶ್, ಸಮಗ್ರ ಸುದ್ದಿ, ಮಳವಳ್ಳಿ. ಈ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಫೆಬ್ರವರಿ 3ರಂದು ರಾಸುಗಳ ಓಟದ ಸ್ಪರ್ಧೆ ನಡೆಯಲಿದೆ. ಸದ್ಯ ಮಾಜಿ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಬುಲೆಟ್ ಬೈಕ್ ಅನ್ನ ಬಹುಮಾನವಾಗಿ ನೀಡಲಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಇದೇ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡಲಾಗಿದೆ. ಮುಳಬಾಗಿಲು ತಾಲೂಕಿನ ತಾಯಲೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ತಾಯಲೂರು ಗ್ರಾಮದ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನದ ಬಳಿ ಗಣ್ಯರು ಗೋಪೂಜೆ ಮಾಡುವ ಮೂಲಕ ತಾಲೂಕು ಪಂಚಾಯತ್ ಅಧ್ಯಕ್ಷ ಎವಿ ಶ್ರೀನಿವಾಸ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ತಾಲೂಕಿನ ದೂಲಪಲ್ಲಿ ಗ್ರಾಮದಲ್ಲಿ ಫೆಬ್ರವರಿ 3ರಂದು ಸಂಕ್ರಾಂತಿ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ನಡೆಯುವ ರಾಸುಗಳ ಓಟದ ಸ್ಪರ್ಧೆಗೆ ಮಾಜಿ ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್ ಬುಲೆಟ್ ಬೈಕ್ ಅನ್ನು ಬಹುಮಾನವಾಗಿ ನೀಡಲಿದ್ದಾರೆ ಅಂತ ತಿಳಿಸಿದರು. ಇನ್ನು ರಾಸುಗಳಿಗೆ ವಿಶೇಷ ಅಲಂಕಾರ ಮಾಡಿ ಮೆರವಣಿಗೆ ಮಾಡಿದ ಗ್ರಾಮಸ್ಥರು ಸಂಪ್ರದಾಯಬದ್ಧವಾಗಿ ಸಂಕ್ರಾಂತಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದರು. ಇದಲ್ಲದೆ ತಮ್ಮ ದನಕರುಗಳಿಗೆ ವಿಶೇಷ ಅಲಂಕಾರ ಮಾಡಿ ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಸಂಕ್ರಾಂತಿ ಆಚರಣೆ ಮಾಡಿದರು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗ್ರಾಮವನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು. ರಾಮಕೃಷ್ಣ, ಸಮಗ್ರ ಸುದ್ದಿ, ಮುಳಬಾಗಿಲು. ಶಾಲೆಯ ಮುಖ್ಯೋಪಾಧ್ಯಾಯಿನಿ ನೀಡುವ ಮಾನಸಿಕ ಒತ್ತಡಕ್ಕೆ ಮನನೊಂದ ಕ್ಲರ್ಕ್ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ನಡೆದಿದೆ. ಸದ್ಯ ಕ್ಲರ್ಕ್ ಬಿಇಒ ಕಚೇರಿಯಲ್ಲಿ ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ.
ಇನ್ನು ಆ ಮುಖ್ಯೋಪಾಧ್ಯಾಯಿನಿ ಯಾಕೆ ಒತ್ತಡ ಹಾಕಿದ್ರು ಅಂತೀರಾ? ನೀವೇ ನೋಡಿ. ಹೌದು, ನಿಜವಾಗ್ಲೂ ಈ ಘಟನೆಯಾದ್ರೂ ಏನು, ಕ್ಲರ್ಕ್ ಆತ್ಮಹತ್ಯೆಗೆ ಯತ್ನಿಸಿದ ಕಾರಣವಾದ್ರೂ ಏನು ಅಂತೀರಾ? ಎಸ್ ವೀಕ್ಷಕರೇ, ಕಳೆದ ವರ್ಷ ನವೆಂಬರ್ ತಿಂಗಳಿನಲ್ಲಿ ಅನುಕಂಪದ ಆಧಾರದ ಮೇಲೆ ಬಳ್ಳಾರಿಯ ನಿವಾಸಿ ಪ್ರಸನ್ನ ಕೆಲಸಕ್ಕೆ ಸೇರಿ 3 ತಿಂಗಳಲ್ಲಿ ಮಾನಸಿಕವಾಗಿ ಕುಗ್ಗಿದ್ದಾನೆ ಎನ್ನಬಹುದು. ಕ್ಲರ್ಕ್ ಪ್ರಸನ್ನ ಹೇಳುವ ಪ್ರಕಾರ ಎರಡೋಣ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಮಂಜುಳಾ ನನಗೆ ಪ್ರತಿದಿನ ಮಾನಸಿಕವಾಗಿ ತೊಂದರೆ ಕೊಡುತ್ತಾರೆ. ನಾನು ಅಟೆಂಡರ್ ಕೆಲಸ ಸಹ ಮಾಡಬೇಕು, ಅಲ್ಲದೆ ಶಾಲೆ ಕೊಠಡಿಯ ಕಸಗುಡಿಸಿ ಸ್ವಚ್ಛಗೊಳಿಸಬೇಕು ಎಂಬ ಆರೋಪವನ್ನು ಮಾಡಿದ್ದಾರೆ. ಆದರೆ ಈತನ ಆರೋಪಕ್ಕೆ ಮುಖ್ಯ ಶಿಕ್ಷಕಿ ಮಂಜುಳಾ, ಸಹ ಶಿಕ್ಷಕರು ಹಾಗೂ ಅಲ್ಲಿನ ಸಾರ್ವಜನಿಕರು ಹೇಳುವುದೇ ಬೇರೆ. ಅದನ್ನು ತೋರಿಸ್ತೀವಿ ನೋಡಿ. ಇನ್ನು ಮುಖ್ಯ ಶಿಕ್ಷಕಿ ಮಂಜುಳಾ ಹೇಳೋದೇ ಬೇರೆ. ನಾನು ಕಳೆದ 9 ವರ್ಷಗಳಿಂದಲೂ ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಾ ಬಂದಿದ್ದೇನೆ. ಯಾರಿಗೂ ಮಾನಸಿಕವಾಗಿ ನಿಂದನೆ ಮಾಡುವುದಾಗಲಿ ಬೈಯುವುದಾಗಲಿ ಮಾಡಿಲ್ಲ. ಪ್ರಸನ್ನ ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಕೆಲಸಕ್ಕೆ ಸೇರಿದ್ದು. ಅಂಥದರಲ್ಲಿ ಆತನಿಗೆ ನಾನು ಯಾಕೆ ಮಾನಸಿಕವಾಗಿ ಕಿರುಕುಳ ಕೊಡಲಿ? ಇದು ಸತ್ಯಕ್ಕೆ ದೂರವಾದುದು. ಈತ ಯಾರದ್ದೋ ಹೇಳಿಕೆ ಮಾತು ಕೇಳಿ ಇಂತಹ ಆರೋಪ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಅಲ್ಲದೆ ಈ ಸಂಬಂಧ ನಾನು ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡುತ್ತೇನೆ. ಪೊಲೀಸರ ತನಿಖೆಯಿಂದ ಸತ್ಯ ಹೊರಬರುತ್ತದೆ ಅಂತ ತಿಳಿಸುತ್ತಾರೆ. ಇದೇ ವೇಳೆ ಈ ಆತ್ಮಹತ್ಯೆ ಯತ್ನ ಪ್ರಕರಣವನ್ನು ರಾಜಿ ಸಂಧಾನ ಮಾಡಲು ಸರ್ಕಾರಿ ನೌಕರರ ಸಂಘದವರು ಹಾಗೂ ದಲಿತ ಸಂಘಟನೆಯ ಮುಖಂಡರು ಯತ್ನಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತದೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅದೇ ಸರ್ ಹೇಳಿನಲ್ಲ ಸರ್, ಈಗ ಉಚ್ಚಿಗೆ ಹೋದ್ರೂ ಹೋಗ್ಬೇಕು, ಹೊರಗಡೆ ಕುಂತ್ರೆ ಫೋಟೋ ತಕ್ಕಂತ ಸರ್. ಆಮೇಲೆ ಮೇಲಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಕ್ಕೆ ಶಿಫಾರಸು ಮಾಡ್ತೀನಿ ಅಂತ ಹೇಳಿದ್ರು ಸರ್. ನನಗೆ ಅಲ್ಲ, ನೀವು ಸರಿಯಾಗಿ ಸ್ಕೂಲಿಯಲ್ಲಿ ಕೆಲಸ ಮಾಡಲ್ಲ, ನೀನು ಕರೆಕ್ಟ್ ಆಗಿ ಮಾಡ್ತೀನಿ. ನನಗೆ ಸೆಕ್ಷನ್ ಕೊಟ್ಟಿಲ್ಲ ಸರ್, ನನಗೆ ಸೆಕ್ಷನ್ ಕೊಡಲ್ಲ, ನಿನ್ ಮೇಲೆ ನಂಬಿಕೆ ಇಲ್ಲ ಅಂತ ಓಪನ್ ಆಗಿ ಹೇಳ್ಯಾರ ಸರ್. ಆದ್ರೂ ನಾನು ಇನ್ನೊಂದ್ ಮಾತು ಕೇಳಿ ಸರ್, HM ಅವ್ರು ನಾನು ಇಲ್ಲ ಅಂತ ಹೇಳ್ರಿ. ಮೇಡಮ್ ನನಗೆ ಈಗ ನನಗೆ ಒಂದು ಟ್ರೆಜರಿ ಕೊಟ್ರೆ ಕೀಲಿ ನಾನು ಒಂದೇ ಕೊಡ್ಬೇಕು ನೋಡ್ರಿ ಅಂತ ಕೇಳಿ ಸರ್. ಇಲ್ರಿ ಹಂಗೆಲ್ಲ ಬರಲ್ಲ ಅಂತ ತಕ್ಷಣ ಆಯ್ತು ಹೇಳ್ರಿ ಅಂತಂದಿನಿ ಸರ್ ನಾನು. ಬಂದೆ ನವಾಜ್ ಗಲಗ್, ಸಮಗ್ರ ಸುದ್ದಿ, ರಾಯಚೂರು. ಆತ ಮಾನಸಿಕ ಅಸ್ವಸ್ಥ. ಆದರೆ ಆತ 1-2 ದಿನದ ಊಟವಿಲ್ಲದೆ ಏಳಲಾಗದ ಸ್ಥಿತಿಯಲ್ಲಿ ಇಲ್ಲದ ಪರಿಣಾಮ ಮಲಗಿದ್ದಲ್ಲಿಯೇ ಮಲಗಿದ್ದ. ಆದರೂ ಆತನತ್ತ ಯಾರೂ ಕೂಡ ತಿರುಗಿ ನೋಡಿರಲಿಲ್ಲ. ಆದರೆ ಈಗ ನಮ್ಮ ಸಮಗ್ರ ಟಿವಿ ವರದಿಗಾರನ ಸಹಾಯದಿಂದ ಆತ ಆಸ್ಪತ್ರೆ ದಾಖಲಾಗಿ ಚಿಕಿತ್ಸೆ ಪಡೆಯುವಂತಾಗಿದೆ. ಅಂದಹಾಗೆ ಎಲ್ಲಿ ಈ ಘಟನೆ ನಡೆದಿದ್ದು ಅಂತೀರಾ? ನೀವೇ ನೋಡಿ. ಇವರು ಚೆನ್ನಾಗಿದ್ದಿದ್ರೆ ಇವತ್ತು ತಮ್ಮ ಮೊಮ್ಮಕ್ಕಳೊಂದಿಗೆ ಹಾಯಾಗಿ ಕತೆ ಹೇಳುತ್ತಾ ಕಾಲ ಕಳೆಯಬಹುದಿತ್ತು. ಆದರೆ ವಿಧಿಯ ಆಟವೋ ಅಥವಾ ಅದ್ಯಾವ ಕಾರಣವೋ ಗೊತ್ತಿಲ್ಲ. ಈ ಮಾನಸಿಕ ಅಸ್ವಸ್ಥ 2 ದಿನಗಳಿಂದ ಬೇಲೂರು ನಗರದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಮಲಗಿದವರು ಮೇಲೆ ಏಳಲು ಸಾಧ್ಯವಾಗದ ಪರಿಸ್ಥಿತಿಯಿಂದ ರಾತ್ರಿಯೆಲ್ಲ ಕೊರೆಯುವ ಚಳಿಯಲ್ಲೇ ಮಲಗಿದ್ರು. ಇನ್ನು ಎಂದಿನಂತೆ ಬೆಳಗಾಯಿತು. ಜನರು ಅವರವರ ಕೆಲಸಗಳತ್ತ ಮುಂದಾದ್ರೂ ಹೊರತು ಕಾಲೇಜು ಆವರಣದಲ್ಲಿ ಅನಾಥವಾಗಿ ಮಲಗಿದ್ದ ಇವರನ್ನ ಕೆಲವರು ನೋಡಿದ್ರು ಅಯ್ಯೋ ಪಾಪ ಎನ್ನುತ್ತಾ ಮರುಕಪಟ್ಟು ಅವರವರ ಕೆಲಸದ ಕಡೆ ಗಮನ ಹರಿಸಿದ್ರು. ಬದಲಿಗೆ ಈತನನ್ನು ಯಾರೂ ಕೂಡ ಮಾತನಾಡಿಸಲು ಮುಂದಾಗದಿದ್ದಾಗ ನಮ್ಮ ಸಮಗ್ರ ಟಿವಿ ವರದಿಗಾರ ದಿನೇಶ್ ಬೆಳ್ಳಾವರ ಮತ್ತು ಅನಿಲ್ ತೀರಾ ಗಂಭೀರ ಸ್ಥಿತಿಯಲ್ಲಿದ್ದ ಅವರ ಬಗ್ಗೆ ವೈದ್ಯಾಧಿಕಾರಿ ನರಸೇಗೌಡರಿಗೆ ದೂರವಾಣಿ ಮೂಲಕ ವಿಷಯ ತಿಳಿಸಿದ್ದಾರೆ. ಇದಾದ ಬಳಿಕ ವೈದ್ಯಾಧಿಕಾರಿ ನರಸೇಗೌಡ ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಮಾನಸಿಕ ಅಸ್ವಸ್ಥರಾದ ಆತನಿಗೆ ಚಿಕಿತ್ಸೆ ನೀಡಿದ್ದಾರೆ. ಒಟ್ಟಿನಲ್ಲಿ ಸಮಾಜದಲ್ಲಿ ನೊಂದ ಇಂಥ ವ್ಯಕ್ತಿಗಳಿಗೆ ಆಸರೆ ಬೇಕಾಗಿದೆ. ಸದ್ಯ ನಮ್ಮ ಸಮಗ್ರ ಟಿವಿ ವರದಿಗಾರ ಮಾನವೀಯತೆ ತೋರಿ ಆತನನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ದಿನೇಶ್ ಬೆಳ್ಳಾವರ, ಸಮಗ್ರ ಸುದ್ದಿ, ಬೇಲೂರು. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಮೇಲೆ ಡಿಪೋ ನಿಯಂತ್ರಣಾಧಿಕಾರಿ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಯಾದಗಿರಿ ಡಿಪೋ ನಿಯಂತ್ರಣಾಧಿಕಾರಿ ಆನಂದ್ ಚಾಲಕ ರಾಘವೇಂದ್ರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಕರ್ತವ್ಯಕ್ಕೆ ತೆರಳುವ ವಿಷಯವಾಗಿ ಡಿಪೋ ನಿಯಂತ್ರಣಾಧಿಕಾರಿ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಕರ್ತವ್ಯಕ್ಕೆ ತೆರಳುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾರಿಗೆ ನಿಯಂತ್ರಣಾಧಿಕಾರಿಯೊಬ್ಬರು ಚಾಲಕನ ಮೇಲೆ ಹಲ್ಲೆ ನಡೆಸಿದ ಘಟನೆ ಯಾದಗಿರಿ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಆನಂದ್ ಪಟುವಾರಿ ಹಲ್ಲೆ ಮಾಡಿದ ಬಸ್ ನಿಯಂತ್ರಣ ಅಧಿಕಾರಿ. ಸದ್ಯ ಹಲ್ಲೆಗೆ ಒಳಗಾದ ಚಾಲಕ ರಾಘವೇಂದ್ರ ಗಂಭೀರವಾಗಿ ಗಾಯಗೊಂಡಿದ್ದು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಇನ್ನು ಚಾಲಕ ರಾಘವೇಂದ್ರ ಯಾದಗಿರಿಯಿಂದ ವಿಜಯಪುರಕ್ಕೆ ತೆರಳುವ ಬಸ್ ಚಾಲಕರಾಗಿದ್ದಾರೆ. ಎಂದಿನಂತೆ ಇಂದು ಬೆಳಗ್ಗೆ 6:15ಕ್ಕೆ ಬಸ್ ನಿಲ್ದಾಣದಿಂದ ಹೊರಡುವುದಾಗಿ ಅವರು ಅನುಮತಿ ಪಡೆದಿದ್ದರು. ಆದರೆ ನಿಯಂತ್ರಣ ಅಧಿಕಾರಿ ಆನಂದ್ 15 ನಿಮಿಷ ತಡವಾಗಿ ಹೋಗುವಂತೆ ಹೇಳಿದ್ದಾರೆ. ಇದಕ್ಕೆ ರಾಘವೇಂದ್ರ ಒಪ್ಪದ ಕಾರಣ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ಕೋಪಗೊಂಡ ನಿಯಂತ್ರಣಾಧಿಕಾರಿ ರಾಘವೇಂದ್ರ ಅವರ ಕೆನ್ನೆಗೆ ಹೊಡೆದು ದೈಹಿಕವಾಗಿ ಹಲ್ಲೆ ನಡೆಸಿದ್ದಾರೆ.
ಇನ್ನು ಸಮಯಕ್ಕೆ ಸರಿಯಾಗಿ ಬಸ್ ಚಾಲನೆ ಮಾಡಲು ಹೊರಟಿದ್ದೆ. ಈ ವೇಳೆ ಬಂದ ಆನಂದ್ ಅವರು ನನ್ನನ್ನು ತಡೆದು 15 ನಿಮಿಷ ತಡವಾಗಿ ಹೊರಡು ಅಂತ ಹೇಳಿದ್ರು. ಸರ್, ನನಗೆ 6:15ಕ್ಕೆ ಹೊರಡುವಂತೆ ಡಿಸ್ಪ್ಯಾಚ್ ಲೆಟರ್ನಲ್ಲಿ ತಿಳಿಸಲಾಗಿದೆ ಅಂತ ತಿಳಿಸಿದೆ. ಇದರಿಂದ ಕೋಪಗೊಂಡು ನನಗೇ ಬುದ್ಧಿ ಹೇಳ್ತೀಯಾ ಎಂದು ಅವಾಚ್ಯ ಪದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಅಂತ ಚಾಲಕ ರಾಘವೇಂದ್ರ ಆರೋಪಿಸಿದ್ದಾರೆ. ಇದೇ ವೇಳೆ ಈ ಹೊಡೆದಾಟ ವಿಚಾರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ವೀರೇಶ್ ರೆಡ್ಡಿ, ಸಮಗ್ರ ಸುದ್ದಿ, ಯಾದಗಿರಿ. ಈಗ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ ಮುಂದುವರಿಯುತ್ತೆ. Start your weight loss journey in just $4.99 at Celebrate Life Frasertown. You are beautiful. Get head to toe makeover starting ₹9.99 only. Laser hair removal, one session free for one area. Upper lips, chin, forehead, underarms. You can choose one area at Celebrate Life Frasertown. Call us 9886153453. 08025468702. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ವಿರಾಮದ ಬಳಿಕ ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ಆಕೆಯನ್ನು ಜೀವನ ಪೂರ್ತಿ ಕೈ ಹಿಡಿದು ನಡೆಸ್ತೀನಿ ಅಂತ ಸಪ್ತಪದಿ ತುಳಿದು ಮದುವೆ ಆಗಿದ್ದ. ಆದರೆ ಆಕೆಯನ್ನು ಈಗ ಕೊಲೆ ಮಾಡಿದ್ದಾನೆ. ಜೊತೆಗೆ ಕೊಲೆ ಮಾಡಿದ್ದಲ್ಲದೆ ಆಕೆಯ ದೇಹವನ್ನ ಹೂತು ಹಾಕಿದ್ದಾನೆ. ಸದ್ಯ ಇದೆಲ್ಲ ಘಟನೆಗಳು ಬೆಳಕಿಗೆ ಬಂದು ಆತ ಜೈಲಿನ ಕಂಬಿ ಎಣಿಸುತ್ತಿದ್ದಾನೆ. ಅಷ್ಟಕ್ಕೂ ಈ ಪ್ರಕರಣ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ನೀವೇ ನೋಡಿ. ಜೀವನ ಪೂರ್ತಿ ಕೈ ಹಿಡಿದು ನಡೆಸ್ತೀನಿ ಎಂದು ಸಪ್ತಪದಿ ತುಳಿದು ಮದುವೆಯಾಗಿದ್ದ ಪತಿಯೇ ತನ್ನ ಪ್ರೇಯಸಿಗಾಗಿ ಪತ್ನಿ ಗರ್ಭಿಣಿ ಅನ್ನೋದನ್ನು ಲೆಕ್ಕಿಸದೆ ಬರ್ಬರವಾಗಿ ಹತ್ಯೆಗೈದು ಹೂತು ಹಾಕಿದ್ದ ಘಟನೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಚಿತ್ತಾಪುರ ತಾಲೂಕಿನ ವಾಡಿ ಬಳಿಯ ಲಕ್ಷ್ಮೀಪುರ ವಾಡಿ ಗ್ರಾಮದ ರೇಷ್ಮಾ ಗಂಡನ ಹಾಗೂ ಆತನ ಪ್ರೇಯಸಿಯಿಂದ ಕೊಲೆಯಾಗಿ ಮೃತಪಟ್ಟ ಗೃಹಿಣಿ. ಪತಿ ವಿಜಯ್ ಕುಮಾರ್ ಪವಾರ ಮತ್ತು ಆತನ ಪ್ರಿಯತಮೆ ಕೊಲೆ ಮಾಡಿರುವ ಆರೋಪಿಗಳು. ವಿಜಯಪುರ ಜಿಲ್ಲೆಯ ಡೋಮನಾಳ ತಾಂಡಾದವಳಾಗಿದ್ದ ರೇಷ್ಮಾಳನ್ನು ಲಕ್ಷ್ಮೀಪುರವಾಡಿಯ ವಿಜಯ್ ಕುಮಾರ್ 3 ವರ್ಷಗಳ ಹಿಂದೆ ಮದುವೆಯಾಗಿದ್ದ. ರೇಷ್ಮಾ 7 ತಿಂಗಳು ಗರ್ಭಿಣಿ ಕೂಡ ಆಗಿದ್ದಳು. ಆದರೆ ತನ್ನ ಗಂಡ ಬೇರೆ ಹೆಂಗಸಿನ ಜೊತೆ ಅನೈತಿಕ ಸಂಬಂಧ ಇರಿಸಿಕೊಂಡಿದ್ದಾನೆ ಅಂತ ಜಗಳವಾಡಿದ್ದಾಳೆ. ಇದರಿಂದ ತಮ್ಮ ಸಂಬಂಧಕ್ಕೆ ಅಡ್ಡಿಯಾಗುತ್ತದೆಂದು ತಿಳಿದ ಗಂಡ ಹಾಗೂ ಆತನ ಪ್ರಿಯತಮೆ ಕಳೆದ ಡಿಸೆಂಬರ್ 4ರಂದು ರೇಷ್ಮಾಳನ್ನು ಕೊಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆಕೆಯ ಶವವನ್ನು ನಿರ್ಜನ ಪ್ರದೇಶದಲ್ಲಿ ಹೂತು ಹಾಕಿದ್ದಾರೆ. ನಂತರ ರೇಷ್ಮಾ ತಂದೆಗೆ ಫೋನ್ ಮಾಡಿದ ಪಾಪಿ ಪತಿ, ನಿಮ್ಮ ಮಗಳು ಜಗಳವಾಡಿ ತವರಿಗೆ ಬರಲು ಹಠ ಹಿಡಿದಿದ್ದಾಳೆ, ಹಾಗಾಗಿ ಆಕೆಯನ್ನು ಬಸ್ ಹತ್ತಿಸಿದ್ದೇನೆ ಎಂದು ಸುಳ್ಳು ಹೇಳಿದ್ದಾನೆ. ಆದರೆ ಸಂಜೆಯಾದರೂ ಮಗಳು ಬರದಿದ್ದಾಗ ಗಾಬರಿಗೊಂಡ ಆಕೆಯ ಪೋಷಕರು ಸಂಬಂಧಿಕರ ಮನೆಯಲ್ಲಿ ವಿಚಾರಿಸಿ ಸುಳಿವು ಸಿಗದಿದ್ದಾಗ ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು. ಇನ್ನು ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು 2 ಆರೋಪಿಗಳನ್ನು ಜೈಲಿಗಟ್ಟಿದ್ದಾರೆ. ಆರೋಪಿ ವಿಜಯ್ ಕುಮಾರ್ ಹಾಗೂ ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆ ಒಂದೇ ಗ್ರಾಮದವರಾಗಿದ್ದು ಮದುವೆಗೂ ಮುನ್ನ ಇಬ್ಬರು ಪರಸ್ಪರ ಪ್ರೀತಿ ಮಾಡುತ್ತಿದ್ದರು ಅಂತ ತಿಳಿದು ಬಂದಿದೆ. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಈ ಪಂಚಾಯಿತಿ ಆ ಜಿಲ್ಲೆಯಲ್ಲಿಯೇ ಮಾದರಿ ಪಂಚಾಯಿತಿ ಎನ್ನಿಸಿದೆ. ಜೊತೆಗೆ ಆ ಪಂಚಾಯಿತಿಯ ಎಲ್ಲಾ ಗ್ರಾಮಗಳು ಸಹ ಅಭಿವೃದ್ಧಿ ಪಥದತ್ತ ಸಾಗಿವೆ. ಇನ್ನು ಅದ್ಯಾವ ಪಂಚಾಯಿತಿ ಅಂತೀರಾ? ಈ ಸ್ಟೋರಿ ನೋಡಿ. ಇದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮ ಪಂಚಾಯಿತಿ. 2016-17ನೇ ಸಾಲಿನಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿತ್ತು. ಇನ್ನು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ನಾಗರಾಜ ಎಂ ನಂದೂರ್ ಅವರ ಅವಧಿಯಲ್ಲಿ ಮಳಖೇಡ ಗ್ರಾಮ ಪಂಚಾಯಿತಿಗೆ ಸುಮಾರು 1 ಕೋಟಿ ರೂಪಾಯಿ ತರಿಸುವಲ್ಲಿ ಯಶಸ್ವಿಯಾಗಿದ್ದರು. ಇದೇ ವೇಳೆ ಈ ಮಳಖೇಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹಲವು ಗ್ರಾಮಗಳು ಬರುತ್ತವೆ. ಎಲ್ಲಾ ಗ್ರಾಮಗಳು ಸಹ ಅಭಿವೃದ್ಧಿ ಪಥದತ್ತ ಸಾಗಿವೆ. ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು, ರಸ್ತೆ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಪಂಚಾಯತ್ ಅಧ್ಯಕ್ಷರು ಸೇರಿದಂತೆ ಎಲ್ಲಾ ಸಿಬ್ಬಂದಿಗಳು ಸಾಥ್ ನೀಡಿದ್ದಾರೆ. ಒಟ್ಟಾರೆ ಇಂತಹ ಗ್ರಾಮ ಪಂಚಾಯಿತಿಗಳು ರಾಜ್ಯದಲ್ಲಿ ಕಂಡುಬರುವುದು ಅತಿ ವಿರಳ ಎನ್ನಬಹುದಾಗಿದೆ. ಸರ್ಕಾರದ ವತಿಯಿಂದ ಸಹ ಸಾಕಷ್ಟು ಇಲಾಖೆಗಳು ಗ್ರಾಮದಲ್ಲಿ ವಿವಿಧ ಯೋಜನೆಗಳ ಪೂರ್ವವಾಗಿ ರೋಡುಗಳು ಮತ್ತು ನೀರಿನ ವ್ಯವಸ್ಥೆಗೆ ಬೇಕಂತ ಟಾಕಿ ಎಲ್ಲವನ್ನೂ ಸಹ ಈ ಗ್ರಾಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಇಲಾಖಾವಾರು ನಡೀತಾ ಇದೆ.
ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಕರ್ನಾಟಕದ 2ನೇ ದಸರಾ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ವಿಜಯಪುರದಲ್ಲಿ ನಡೆಯುತ್ತಿದೆ. ಮಕರ ಸಂಕ್ರಮಣ ದಿನದಿಂದ ಶುರುವಾದ ಈ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ಸತತ 1 ವಾರಗಳ ಕಾಲ ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನರು ಆಗಮಿಸುತ್ತಾರೆ. ಸದ್ಯ ಜಾತ್ರೆಯಲ್ಲಿ ಹಲವು ವಿಶೇಷ ಕಾರ್ಯಕ್ರಮಗಳಿದ್ದು ಭಾರ ಎತ್ತುವ ಸ್ಪರ್ಧೆ ನೋಡುಗರನ್ನ ರೋಮಾಂಚನಗೊಳಿಸಿದೆ. ವಿಜಯಪುರ ನಗರದಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಯುವಕನೊಬ್ಬನ ಶಕ್ತಿ ಪ್ರದರ್ಶನದ ಸಾಧನೆ ಕಂಡು ಕಲಿಗಳೇ ಬೆರಗಾಗಿದ್ದಾರೆ. ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದ ಪಕ್ಕದಲ್ಲಿ ಭಾರ ಎತ್ತುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಜಾತ್ರಾ ಕಮಿಟಿ ಭಾರ ಎತ್ತುವ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳುತ್ತದೆ. ಈ ಬಾರಿ ಹಮ್ಮಿಕೊಂಡ ಸ್ಪರ್ಧೆಯಲ್ಲಿ ಬಾಗಲಕೋಟೆಯ ಗಾಣಧಾಳ ತಾಲೂಕಿನ ಚಂದ್ರಶೇಖರ್ ಎಂಬ 21 ವರ್ಷದ ಯುವಕನ ಸಾಧನೆ ಕಂಡು ಎಲ್ಲರೂ ಬೆಚ್ಚಿಬಿದ್ದಿದ್ದಾರೆ. ಈ ಮೂಲಕ ಹಿಂದೆ ನಡೆದ 100 ಜಾತ್ರೆಗಳಲ್ಲಿನ ಸ್ಪರ್ಧೆಯ ಇತಿಹಾಸವನ್ನೇ ಧೂಳಿಪಟ ಮಾಡಿದ್ದಾನೆ. ಈ ಮೂಲಕ ರಿಯಲ್ ಬಾಹುಬಲಿ ಎನಿಸಿಕೊಂಡಿದ್ದಾನೆ. ಇನ್ನು ಕಳೆದ 100 ವರ್ಷಗಳಿಂದ ಗ್ರಾಮೀಣ ಪ್ರತಿಭೆಗಳಿಗೆ ಹಾಗೂ ಉತ್ತರ ಕರ್ನಾಟಕದ ಕಲಿಗಳಲ್ಲಿ ಗಟ್ಟಿತನವನ್ನು ಉಳಿಸಿ ಬೆಳೆಸುವ ಸಲುವಾಗಿ ಸಿದ್ದೇಶ್ವರ ಜಾತ್ರಾ ಕಮಿಟಿ ಭಾರ ಎತ್ತುವ ಸ್ಪರ್ಧೆ ಆಯೋಜಿಸುತ್ತಿರುತ್ತದೆ. ಈ ಸ್ಪರ್ಧೆಯಲ್ಲಿ 16 ವರ್ಷದ ಬಾಲಕ 85 ಕೆಜಿ ಸಂಗ್ರಾಣಿ ಕಲ್ಲು ಎತ್ತಿರುವುದು ವಿಶೇಷವಾಗಿತ್ತು. ಅಲ್ಲದೆ ಬಾಲಕರಿಂದ ಹಿಡಿದು ಇಳಿ ವಯಸ್ಸಿನವರವರೆಗೂ ಸಹ ಗಂಡುಗಲಿಗಳು ಭಾರದ ಸಂಗ್ರಾಣಿ ಕಲ್ಲು, ಗುಂಡುಗಲ್ಲು, ಮರಳು ತುಂಬಿದ ಚೀಲಗಳನ್ನು ಎತ್ತುವ ಮೂಲಕ ತಮ್ಮ ಶಕ್ತಿಯ ಸಾಹಸ ಪ್ರದರ್ಶನ ಮಾಡಿದರು. ಹೀಗೆ ನೋಡುತ್ತಿದ್ದಂತೆ ಕಣ್ಣ ಮುಂದೆಯೇ ಮಣಭಾರದ ಕಲ್ಲುಗಳನ್ನು ಒಂಟಿಗೈಯಲ್ಲಿ ಎತ್ತಿ ಬಿಸಾಕುತ್ತಿರುವ ದೃಶ್ಯಗಳನ್ನು ಕಂಡು ನೆರೆದಿದ್ದವರೆಲ್ಲ ಬೆರಗಾಗಿದ್ರು. ಹೀಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ ಕಲಿಗಳಿಗೆಲ್ಲ ಕಮಿಟಿಯಿಂದ ಬಹುಮಾನಗಳನ್ನು ವಿತರಿಸಲಾಯಿತು. ಕಳೆದ 100 ವರ್ಷಗಳಿಂದ ನಡೆಯುತ್ತಿರುವ ಸುಪ್ರಸಿದ್ಧ ಸಿದ್ದೇಶ್ವರ ಜಾತ್ರೆಗೆ ವಿಜಯಪುರ, ಬಾಗಲಕೋಟೆ ಸೇರಿದಂತೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಹಾಗೂ ನೆರೆಯ ಮಹಾರಾಷ್ಟ್ರ, ಆಂಧ್ರದಿಂದಲೂ ಸಹ ಜನರು ಹರಿದು ಬಂದಿದ್ರು. ವಾರಗಳ ಕಾಲ ನಡೆಯುವ ಜಾತ್ರೆಯ ಸಂಭ್ರಮ ಅನುಭವಿಸಿದ್ರು. ಮೊಹಮ್ಮದ್ ರಸೂಲ್, ಸಮಗ್ರ ಸುದ್ದಿ, ವಿಜಯಪುರ. ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ವಿಕೃತಿ ಮೆರೆದಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಸಸಾಲಟ್ಟಿ ಗ್ರಾಮದಲ್ಲಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಘಟನೆ ಖಂಡಿಸಿ ಅಂಬೇಡ್ಕರ್ ವೃತ್ತದಲ್ಲಿ ಸ್ಥಳೀಯರು ಪ್ರತಿಭಟನೆ ನಡೆಸಿದರು. ಇನ್ನು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ರು. ಬಳಿಕ ಘಟನಾ ಸ್ಥಳಕ್ಕೆ ತೇರದಾಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆಗ ಪೊಲೀಸರು ಹಾಗೂ ಸ್ಥಳೀಯರ ಮಧ್ಯೆ ವಾಗ್ವಾದ ಉಂಟಾಯಿತು. ಮೀಸಲಾತಿ ಕ್ಷೇತ್ರವಾದ ದೇವನಹಳ್ಳಿ ತಾಲೂಕಿನಲ್ಲಿ ಭಾರೀ ಅಂತರದಿಂದ ಗೆಲುವು ಸಾಧಿಸಿ ಶಾಸಕರಾದವರು ಜೆಡಿಎಸ್ನ ಅಭ್ಯರ್ಥಿ ನಿಸರ್ಗ ನಾರಾಯಣ ಸ್ವಾಮಿ. ಆದರೀಗ ಅವರ ವಿಧಾನಸಭಾ ಸದಸ್ಯತ್ವವನ್ನೇ ರದ್ದುಪಡಿಸಬೇಕು ಅಂತ ಒತ್ತಾಯ ಕೇಳಿಬಂದಿದೆ. ಅಂದಹಾಗೆ ಯಾರು ಈ ಒತ್ತಾಯ ಮಾಡ್ತಿರೋದು ಅಂತೀರಾ? ನೀವೇ ನೋಡಿ. ದೇವನಹಳ್ಳಿ ತಾಲೂಕು ಕರ್ನಾಟಕ ಮಾದಿಗ ದಂಡೋರ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟ ಸಮುದಾಯದವರು ಪಟ್ಟಣದ ತಾಲೂಕು ಕಚೇರಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಬಳಿ ಹಾಲಿ ಶಾಸಕನ ವಿರುದ್ಧ ಧಿಕ್ಕಾರ ಕೂಗಿದ್ರು. ಅಲ್ಲದೆ ದೇವನಹಳ್ಳಿ ತಾಲೂಕಿನ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿಯ ವಿಧಾನಸಭಾ ಸದಸ್ಯತ್ವ ರದ್ದು ಮಾಡಬೇಕು ಅಂತ ತಾಲೂಕಿನ ತಹಶೀಲ್ದಾರ್ ರಾಜಣ್ಣಗೆ ಮನವಿ ಪತ್ರ ಸಲ್ಲಿಸಿದ್ರು. ಇನ್ನು ಕಳೆದ 13ರಂದು ದೇವನಹಳ್ಳಿ ಕ್ಷೇತ್ರದ ಹಿತ್ತರಹಳ್ಳಿ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭಿಸುವ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಭಾಗವಹಿಸಿದ್ರು. ಈ ವೇಳೆ ತಾಲೂಕಿನ ಜೆಡಿಎಸ್ನ ಮಾಜಿ ಶಾಸಕ ಪಿಳ್ಳಮುನಿ ಶಾಮಪ್ಪರನ್ನ ಬಹಿರಂಗವಾಗಿ ನಿಂದಿಸಿ ಜಾತಿ ಇಬ್ಬಾಗ ಮಾಡುವಂತಹ ಪ್ರಚೋದನೆಯ ಮಾತುಗಳನ್ನು ಆಡಿದ್ರು. ಜೊತೆಗೆ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ತನ್ನ ಹಿಂಬಾಲಕರಿಗೆ ಕೊಡುವೆ ಅಂತ ಬಹಿರಂಗವಾಗಿ ಹೇಳಿದ್ರು. ಹೀಗಾಗಿ ಇದನ್ನ ಖಂಡಿಸಿ ಮಾದಿಗ ಸಂಘಟನೆಯ ಒಕ್ಕೂಟ ಶಾಸಕನ ವಿರುದ್ಧ ಹೋರಾಟ ನಡೆಸಿತು. ಇದೇ ವೇಳೆ ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಮೂರ್ತಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಸಂವಿಧಾನದ ಅಡಿಯಲ್ಲಿ ಚುನಾಯಿತ ಪ್ರತಿನಿಧಿಯಾಗಿದ್ದು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಕ್ಷೇಮಾಭಿವೃದ್ಧಿಯನ್ನ ಕಾಪಾಡಬೇಕಿದೆ. ಅಲ್ಲದೆ ಯಾವೊಬ್ಬ ಪ್ರಜೆಯನ್ನಾಗಲಿ ಧರ್ಮವನ್ನಾಗಲಿ ಜಾತಿಯನ್ನಾಗಲಿ ನಿಂದಿಸದೆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಮಾಡದೆ ಪಕ್ಷಭೇದ ಮಾಡದೆ ಸಂವಿಧಾನ ಗೌರವಿಸಬೇಕು. ಆದರೆ ಶಾಸಕರು ಮಾತ್ರ ಜಾತಿ ಭೇದ ಮಾಡುತ್ತಾ ನಮ್ಮಲ್ಲಿಯೇ ಒಡಕುಗಳನ್ನು ಮಾಡುತ್ತಿರುವುದು, ಜೊತೆಗೆ ಸಾರ್ವಜನಿಕ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದ ಪಿಳ್ಳಮುನಿ ಶಾಮಪ್ಪರನ್ನ ನಿಂದಿಸಿರೋದು ಸರಿಯಲ್ಲ ಅಂತ ಕಿಡಿಕಾರಿದ್ರು. ನಿಸರ್ಗ ನಾರಾಯಣ ಸ್ವಾಮಿ ಅವರು ಇತ್ರಳ್ಳಿಯಲ್ಲಿ ಒಂದು ಶುದ್ಧ ನೀರಿನ ಘಟಕವನ್ನು ಪ್ರಾರಂಭೋತ್ಸವ ಮಾಡಿ ಅಲ್ಲಿ ಹೇಳಿಕೆ ನೀಡಿರ್ತಾರೆ. ನನಗೆ ಏನಾದರೂ ವಿರೋಧ ಇದ್ರೆ ಕಾಂಗ್ರೆಸ್ ಪಕ್ಷದವರಲ್ಲ, ನಮ್ಮ JDS ಪಕ್ಷದಲ್ಲಿ ಇರ್ತಕ್ಕಂಥ ಪಿಳ್ಳಮುನಿ ಶಾಮಪ್ಪ ಮತ್ತು ಬಣದವರು ಹಾಗೂ ಮಾದಿಗರು ಅಂತ ನೇರವಾಗಿ ಹೇಳಿರ್ತಾರೆ. ರಾಜು ಅಗಸ್ತ್ಯ, ಸಮಗ್ರ ಸುದ್ದಿ, ದೇವನಹಳ್ಳಿ.
ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ಅಧಿಕಾರಾವಧಿ ಜೂನ್ 3ಕ್ಕೆ ಮುಕ್ತಾಯವಾಗಲಿದೆ. ಮಾರ್ಚ್ ಮೊದಲ ವಾರದಲ್ಲಿ ಎಲೆಕ್ಷನ್ ಸಾಧ್ಯತೆ ಇದೆ. ಆಂಧ್ರ, ಒಡಿಶಾ, ಸಿಕ್ಕಿಂ, ಅರುಣಾಚಲಕ್ಕೂ ಚುನಾವಣೆ ನಡೆಯಲಿದೆ. ಭಾಷಣದ ನಡುವೆಯೇ ಪರಂ ಕೆಂಡಾಮಂಡಲರಾಗಿದ್ರು. ಕಾರ್ಯಕರ್ತನ ಕೈಯನ್ನು ಜೋರಾಗಿ ಹಿಂದಕ್ಕೆ ತಳ್ಳಿದ್ರು. ಏನು ನನಗೇ ಚೀಟಿ ಕೊಡ್ತೀಯೇನಯ್ಯ ಅಂತ ಗದರಿಸಿದ್ರು. ಪ್ರಿಯಾಂಕಾ ಅಲಿಯಾಸ್ ಪ್ರಿಯಾ ಡಾನ್ ಸಿಕ್ಕಿಬಿದ್ದಿದ್ದಾಳೆ. ಡ್ರಗ್ಸ್ ಮಾಫಿಯಾದಲ್ಲಿ ದೊಡ್ಡ ಮಟ್ಟದ ಹವಾ ಎಬ್ಬಿಸಿದ್ದಾಳೆ. ಬಡ್ಡೆ ಹುಡುಗರ ನಶೆ ಏರಿಸಿ ಹಾಟ್ ಫೇವರೇಟ್ ಆಗಿದ್ದಾಳೆ. ಮೂರು ತಿಂಗಳ ಹಿಂದೆ ಕೆಲಸಕ್ಕೆ ಬಂದಿದ್ದ, ಪ್ರತಿದಿನ HM ಕಿರುಕುಳ ಕೊಡ್ತಾರಂತ ಆರೋಪಿಸಿದ. ಬಿಇಒ ಕಚೇರಿಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್.